ಬರಂತ ಶೇರ್ಸ್ ನಲ್ಲಿ ಈ ಹಣನೆಲ್ಲ ಇನ್ವೆಸ್ಟ್ ಮಾಡ್ತಾಳೆ. ನೀವ್ ಯಾಕೆ ಅಷ್ಟೊಂದು ಅನುಮಾನ ಪಡ್ತೀರಾ? ನಮ್ ಮೇಡಮ್ ನ ಜನಗಳು ಎಷ್ಟೊಂದು ಹೊಗಳ್ತಾರೆ ಗೊತ್ತಾ? ನಮ್ ಮೇಡಮ್ ಏನೇ ಕೆಲಸ ಮಾಡಿದ್ರು ಸಾಕ್ಷಾತ್ ದೇವತೆ ಮಾಡ್ದ ಹಾಗೆ. ಮರುಳು ಮಾತಿಗೆ ಗ್ಯಾಸ್ ಬಲೂನ್ ಆಗದೆ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ. ದುಡ್ಡು ತಗೊಂಡ್ ಹೋದವಳು ಇಷ್ಟು ದಿನ ಆದ್ರೂ ಪತ್ತೆನೆ ಇಲ್ವಲ್ಲ. ಅದ್ಗೆ ನಾನ್ ನಿಮ್ಗೆ ಅವತ್ತೇ ಹೇಳ್ದೆ, ಆದ್ರೆ ನೀವು ನನ್ ಮಾತು ಎಲ್ಲಿ ಕೇಳಿದ್ರಿ? ಚೆನ್ನಾಗಿ ದುಡ್ಡು ಅವಳು ಕೈಲಿ ಕೊಟ್ರಿ, ಅವಳು ದುಡ್ಡು ತಗೊಂಡು ಹೋದ್ಲು. ಸುಮ್ನೆ ಕೂತ್ಕೋತಿಯಾ? ಈ ಮನಿ ಸರ್ಕ್ಯುಲೇಷನ್ ಉದ್ದೇಶ ಅಂತಂದ್ರೆ ಪಂಗನಾಮ ಅಂತಾನೆ ಅರ್ಥ. ಇಬ್ರು ತೆಪ್ಪ ಕೂತ್ಕೊಳ್ಳಿ ಅನ್ನಲ್ಲ. ಅವಳು ಬಂದೇ ಬರ್ತಾಳೆ ಅಂತ ನನ್ ಮನ್ಸಿನ ಮೂಲೆ ಹೊಡ್ಕೋತಾ ಇದೆ. ನಮಸ್ಕಾರ ಮೇಡಮ್. ನಮಸ್ಕಾರ ನಮಸ್ಕಾರ. ತಾವ್ಯಾರು? ನನ್ನ ಹೆಸರು ಗಣೇಶ ಅಂತ, ಸುವರ್ಣ ಸಿಲ್ಕ್ಸ್ ಅಂಗಡಿಯಿಂದ ಬಂದಿದ್ದೀನಿ. ನಮ್ಗೆ ಯಾವ ಸೀರೆ ಬ್ಲೌಸ್ ಬೇಡ, ನೀನ್ ನಡಿಯೋಣ ಮೊದ್ಲು. ಸ್ವಲ್ಪ ಇರೋಣ, ವಿಷಯ ಏನು ಅಂತ ತಿಳ್ಕೊಳ್ಳೋಣ. ಮೇಡಮ್, ನಿಮ್ಮ ಹೆಸರು ರೇಷ್ಮೆ ಸೀರೆ ತಗೊಂಡಿರೋದು 25,000 ರೂಪಾಯಿ ಆಗಿದೆ. ದಯವಿಟ್ಟು ಅದನ್ನ ನೀವು ಈಗ ಕೊಡ್ಬೇಕು. 25,000 ರೂಪಾಯಿ? ಕರ್ಮಕಾಂಡ ನೋಡ್ಕಂಡ. ಅಷ್ಟು ಸೀರೆಗಳು ಏನ್ ಮಾಡ್ತಾರೆ? ಅದ್ಗೆ ಮೊನ್ನೆ ನೀವೇ ಫೋನ್ ಸೀರೆಗಳ ಬಗ್ಗೆ ಏನೋ ಮಾತಾಡ್ತಾ ಇದ್ರಿ. ಯಾಕೆ ತಗೊಂಡೆ ಅಷ್ಟು ಸೀರೆಗಳನ್ನ? ಏನ್ ಮಾಡ್ದೆ? ದನ ಮಾಡ್ಬಿಟ್ಯಾ? ಇಲ್ಲ ರೀ, ಮೊನ್ನೆ ಇವ್ರ ಅಂಗಡಿಯಿಂದಾನೆ ಫೋನ್ ಬಂದಿತ್ತು. ನಿಮ್ಗೆ ಅಂಜಲಿ ಗೊತ್ತಾ ಅಂತ ಕೇಳಿದ್ರು. ನಮ್ಮನೆ ಒಳಗೆ ಏನು ತೊಂದ್ರೆ ಇಲ್ಲ ಅಂತ ಹೇಳಿದ್ದೆ. ಆದ್ರೆ ಈಗ ಅವಳು ನೋಡಿದ್ರೆ 25,000 ರೂಪಾಯಿ ಆಗೋಷ್ಟು ಸೀರೆ ತಗೊಂಡ್ಬಿಟ್ಟಿದ್ದಾಳೆ. ಮೇಡಮ್, ನೀವು ಚೆಕ್ ಕೊಡ್ತೀರಾ, ಕ್ಯಾಶ್ ಕೊಡ್ತೀರಾ? ನೀವೇನೇ ಯೋಚನೆ ಮಾಡಬೇಡಿ, ನಾಳೆ ನಮ್ಮ ಯಜಮಾನ್ರೆ ಬಂದು ಡಿಡಿ ಕೊಡ್ತಾರೆ. ಒಳ್ಳೆತನ ತುಂಬಾ ಕೆಟ್ಟದು ಅಂತ ಆಗಾಗ ಹೇಳ್ತಾನೆ ಇರ್ತೀನಿ. ನೀವು ಅಂಜಲಿ ನಂಬಿದ್ರಿ, ಈಗ ನೋಡಿ ನಾವೆಲ್ಲ ಮೋಸ ಹೋಗ್ತಾ ಇದೀವಿ. ನಾವೆಲ್ಲಿಗ್ ಬೇಕಾದ್ರೂ ಹೋಗ್ಬೋದು, ಆದ್ರೆ ಮೋಸಕ್ ಮಾತ್ರ ಹೋಗ್ಬಾರ್ದು. ಸತ್ತದಡ್ಡ ನಿನ್ನ ಹತ್ರ ಮಾತಾಡೋರು ಬುದ್ಧಿ ಇಲ್ಲ. ನಾನು ಯಾರ ಹತ್ರ ಮಾತಾಡ್ಬೇಕಾದ್ರು ಅವ್ರ ಬುದ್ಧಿ ಎಲ್ಲ ಅಂದ್ಕೊಂಡೇ ಮಾತಾಡೋದು. ಗಣೇಶ, ನಿಂದ್ ಯಾಕೋ ಅತಿ ಆಯ್ತು. ಏನು ಮಾತಾಡದೆ ತೆಪ್ಪಗ್ ನಿಂತ್ಕೋ, ಇಲ್ಲ ಅಡ್ಗೆ ಮನೆಗೆ ಹೋಗಿ ತೆಪ್ಪಗ್ ಕೂತ್ಕೋ. ಅಡಿಗೆ ಮನೆಗೆ ಹೋಗಿ ತಪ್ಪಿಗೆ ಕೂತ್ಕೊಂಡ್ರೆ ಅಡಿಗೆ ಯಾರು ಮಾಡ್ತಾರೆ? ಸುಮ್ನೆ ನಿತ್ಯ ಇಲ್ಲ, ಲೆಕ್ಕದ ವಿಚಾರ ತೆಗಿಲ್ಲ. ಅಯ್ಯೋ, ಲೆಕ್ಕದ ವಿಷಯ ಮಾತ್ರ ಹೇಳ್ಬೇಡಿ. ಲೆಕ್ಕದಲ್ಲಿ ನಾನು ಸ್ವಲ್ಪ ಹಿಂದೆ. ರಂಗನಾಥ್, ಅಂಜಲಿ ಮೋಸನೆ ಮಾಡ್ತಾಳೆ ಅಂತ ಹೇಗ್ ಅನ್ಕೊಳಕ್ ಸಾಧ್ಯ? ಹುಷಾರಿಲ್ದೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಿರ್ಬೋದು, ಅಥವಾ ಊರಿಂದ ಬರ್ತಾ ಕಾಡಿನ ಮಧ್ಯೆ ಬಸ್ ಕೆಟ್ಟು ನನಗ್ ಫೋನ್ ಮಾಡಕ್ ಆಗದೆ ಇದ್ದಿರ್ಬಹುದು. ಏನ್ ಬೇಕಾದ್ರೂ ಆಗಿರ್ಬಹುದಲ್ವಾ? ಬೇಡ, ನಾನು ಇಷ್ಟು ಹೇಳಿದ್ಮೇಲೂ ನೀವು ಇದೇ ರೀತಿ ಮಾತಾಡ್ತೀರಾ ಅಂದ್ರೆ ಟೋಪಿ ಹಾಕ್ಸ್ಕೊಳ್ಳೋದಕ್ಕೆ ನಿಮ್ ತಲೆ ಇದೆ ಅನ್ನೋದು ಪ್ರೂವ್ ಆಗ್ಬಿಡುತ್ತೆ ಬಿಡಿ. ನಮ್ ಮೇಡಮ್ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡ್ತಾ ಇದ್ದೀರಾ? ಟೋಪಿ ಹಾಕಿಸ್ಕೊಂಡ್ರು ಬೀಳ್ದೆ ಇರೋ ತಲೆ ನಮ್ ಮೇಡಮ್. ಟೋಪಿಗಳು ನಮ್ ಮೇಡಮ್ ತಲೆ ಅಲ್ಲಾಡ್ಲಿಲ್ಲ. ಈ ಅಂಜಲಿ ವಿಷಯ ಯಾವ ಲೆಕ್ಕ? ಲೆಕ್ಕದ ವಿಷಯ ಮಾತ್ರ ಹೇಳ್ಬೇಡಿ. ಲೆಕ್ಕದಲ್ಲಿ ನಾನು ಸ್ವಲ್ಪ ಹಿಂದೆ. ಇವ್ರ ಮುಂದೆ ಲೆಕ್ಕ ಲೆಕ್ಕ ಅಂತ ಮಾತಾಡ್ಬೇಡ್ವೆ. ನಾನ್ ಬಾಯಿ ತಪ್ಪಿ ಲೆಕ್ಕ ಅನ್ನಪ್ಪ. ಅಯ್ಯೋ, ಲೆಕ್ಕ ಅಂತ ಹೇಳಿದ್ರೆ ಅವ್ನು ಕನ್ಫ್ಯೂಸ್ ಆಗ್ತಾನೆ. ನೋಡ ಅವ್ನ ಮುಖ. ಆಯ್ತು, ಇನ್ನು ಲೆಕ್ಕ ಅಂತ ಹೇಳಲ್ಲ, ಆಯ್ತಾ? ಆಯ್ತು, ಅವನ ಮುಂದೆ ಮಾತ್ರ ನೀನ್ ಲೆಕ್ಕ ಅಂತ ಹೇಳ್ಬಾರ್ದು. ಲೆಕ್ಕ ಹೇಳಲ್ಲ ಅಂತ ಮಾತ್ಕೊಡು. ಮೊದ್ಲೇ ತಲ್ ಕೆಟ್ಟ ಹೋಗಿದೆ, ಜೊತೆಗೆ ಇದು ಬೇರೆನಾ? ಮೇಡಮ್, ಮೇಡಮ್, ಇಲ್ಲಿ ಸಮಾಜ ಸೇವಕಿ ಲಲಿತಮ್ಮ ಅಂದ್ರೆ ನಾನೇ, ನನ್ನ ನಂಬಿ. ಪ್ಲೀಸ್ ಪ್ಲೀಸ್. ನೋಡಿ ಮೇಡಮ್, ಅಂಜಲಿ ಅನ್ನೋರು ನಿಮ್ ಹೆಸರಲ್ಲಿ ನಮ್ಮ ಅಂಗಡಿಯಲ್ಲಿ 2 ಹೊಸ ಮೊಬೈಲ್ ತಗೊಂಡು ಹೋಗಿದ್ದಾರೆ. ಅದ್ರ ಬಿಲ್ಲು 30,000. ಅದ್ಗೆ ಆ ಅಂಜಲಿ ನಿಮ್ ಹೆಸರು ಹೇಳ್ಕೊಂಡು ಎಲ್ಲಾ ಕಡೆನೂ ಮೋಸ ಮಾಡ್ತಿದ್ದಾಳೆ ಅನ್ಸುತ್ತೆ. ನೀವು ಬೇರೆ ಜನಗಳ ಹತ್ರ 5 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ಅಷ್ಟು ಕ್ಯಾಶ್ ಅನ್ನ ಅವ್ರ ಕೈಲೇ ಕೊಟ್ಟು ಕಳ್ಸಿದಿರಲ್ಲ. ಅದ್ಗೆ ಇಲ್ಲಿ ಇದೇ ವಿಷಯ ನಾನು ಹೇಳ್ದೆ, ಮೇಡಮ್ ನನ್ನ ಮಾತೆ ಕೇಳಿಸ್ಕೊಳ್ತಾ ಇಲ್ಲ. ನೋಡಿ, ನೀವ್ ಇವಾಗ ಹೊರಡಿ. ಅಂಜಲಿ ಅವ್ರ ಊರಲ್ಲಿಲ್ಲ. ಅವ್ರು ಬಂದ ತಕ್ಷಣ ವಿಷಯ ತಿಳಿಸ್ತೀನಿ, ಅವರೇ ಬಂದು ನಿಮಗೆ ದುಡ್ಡು ಕೊಡ್ತಾರೆ. ಇಲ್ಲ ಮೇಡಮ್, ಯಜಮಾನ್ರು ಇವತ್ತೇ ದುಡ್ಡು ತಗೊಂಬ ಅಂತ ಹೇಳಿದ್ದಾರೆ. ಸರಿ, ಬರ್ತೀನಿ. ಅದ್ಗೆ ಈಗ್ಲಾದ್ರೂ ನೀವು ನಮ್ಮ ಮಾತು ಕೇಳ್ತಿರೋ ಕೇಳಲ್ವೋ? ಮೇಡಮ್, ಮೇಡಮ್, ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ತಾವು? ಮೇಡಮ್, ನಾವು ಅಪರಂಜಿ ಬಂಗಾರ ಮೇಕರ್ಸ್ ನಿಂದ ಬಂದಿದ್ದೀವಿ. ನೀವೊಬ್ರು ಬಾಕಿ ಇದ್ರಿ ನೋಡಿ. ಬಿಲ್ ಅಮೌಂಟ್ ಕೊಡ್ಬೇಕಿಂತ ಅಂಜಲಿ ಅನ್ನೋರು ಏನಾದ್ರು ಪರ್ಚೇಸ್ ಮಾಡಿದಾರಾ? ಹೌದು ಮೇಡಮ್, ನಿಮ್ಗೆ ಗೊತ್ತು. ಅವ್ರು ಬಂಗಾರ ತಗೊಂಡ್ರು ತಾನೆ? ಹೌದು ಮೇಡಮ್, ನಿಮ್ಗೆ ಗೊತ್ತು. ಬಿಲ್ ಅಮೌಂಟ್ 50,000 ರೂಪಾಯಿ ಆಗಿದೆ ತಾನೆ? ಇದೊಂದು ಮಾತ್ರ ತಪ್ಪು ಮೇಡಮ್. 50,000 ಅಲ್ಲ, 1 ಲಕ್ಷ. ಪಾಪ ನಿಮ್ ಅತ್ತೆಗೆ ಈ ಗತಿ ಬರ್ಬಾರ್ದಾಗಿತ್ತು ಅಲ್ವೇನೋ? ಕಣೆ, ಅವ್ರು ಬಂದ್ರು, ಏನೋ ಒಂದ್ ಸ್ಕೀಮ್ ಹೇಳಿದ್ರು, ಇವ್ರು ಹೂ ಅಂತ ಒಪ್ಕೊಂಡೇ ಬಿಡೋದಾ? ಅದಕ್ಕೆ ನಾನು ನಿನ್ಗೆ ಅವತ್ ಹೇಳಿದ್ದು 1,001 ರೂಪಾಯಿ ಕೊಡ್ಬೇಡ ಅಂತ. ಈಗ ಗೊತ್ತಾಯ್ತಾ? ನಾವಿಬ್ರು 1,001 ರೂಪಾಯಿ ಉಳಿಸಿದ್ವಿ. ಐ ಲವ್ ಯು ಸುಜಿ. ಕಣ ಪಲ್ಲಿ, ಅರ್ಜೆಂಟ್ ಆಗಿ ಪೇಪರ್ ಆಫೀಸ್ಗೆ ಹೋಗಿ ಆ ಅಂಜಲಿ ಫೋಟೋ ಕೊಟ್ಟು ಜೊತೆಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಬರೋದು ಒಳ್ಳೇದು ಅನಿಸ್ತಿದೆ ಕಣೋ. ಅದ್ಕೆ ನೀವುಂಟು ಅವ್ರುಂಟು, ನಿಮ್ಗಳ ಮಧ್ಯ ನಾವ್ಯಾಕೆ ಬರ್ಬೇಕು? ಅವ್ರು ಫಸ್ಟ್ ಮನೆಗ್ ಬಂದಾಗ್ಲೇ ನಾನು ಹೇಳ್ದೆ ಬೇಡ ಅಂತ. ನಮ್ಗಳ ಮಾತು ಕೇಳ್ತೀರಾ ನೀವು? ಏನ್ರ ಹೀಗ್ ಮಾತಾಡ್ತಿದ್ದೀರಾ? ನಾನು ಈಗಾಗ್ಲೇ ಎಷ್ಟು ಕೂಗ್ ಹೋಗಿದ್ದೀನಿ. ನನ್ ಮನ್ಸಿಗೆ ಎಷ್ಟು ನೋವಾಗಿದೆ. ಅಂಥದ್ರಲ್ಲಿ ನಾನ್ ಬಂದಿದ್ದೀನಲ್ಲ, ನಿಮ್ ಹತ್ರ ಹೇಳ್ಕೊತಾ ಇದ್ದೀನಲ್ಲ, ಅದ್ರ ಬದಲು ಕೆರೆನ ಬಾವಿನ ನೋಡ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಹೋಗಿ ಹೋಗಿ, ಈ ವರ್ಷ ಭಾರಿ ಮಳೆ ಬಂದಿರೋದ್ರಿಂದ ನೀರ್ ಚೆನ್ನಾಗಿ ತುಂಬಿಕೊಂಡಿರುತ್ತೆ. ಸೋಜಿ,
ರೀ ಆ ಅಂಜಲಿ ಮೋಸ ಮಾಡ್ಬೋದು ಅಂತ ನಿಮ್ಗಾದ್ರೂ ಗೊತ್ತಾಗ್ಲಿಲ್ವಾ? ಹೇಳಕ್ಕಾಗ್ಲಿಲ್ವೇನ್ರಿ? ಸಾಕ್ ಸುಮ್ನೆ ಇರೆ. ಅಂಜಲಿ 420 ಕೆಲಸ ಮಾಡ್ತಾಳೆ ಅಂತ ನನ್ನ ಮೊದ್ಲಿಂದ ಅನುಮಾನ ಇತ್ತು. ನಾನು ಹೇಳ್ತಾನೆ ಇದ್ದೀನಿ, ನೀನಾಗ್ಲಿ ಮೇಡಮ್ ಆಗ್ಲಿ ಕಿವಿ ಮೇಲೆ ಹಾಕೊಳ್ಳಿಲ್ಲ. ಈಗ ಆದ್ರೆ ನೀವು ಸರಿಯಾಗಿ ಹೇಳ್ಬೇಕು. ಏನಿದು ಬರೀ ಜಗಳನೇ ಆಯ್ತಲ್ಲ, ಅದು ಒಂದೇ ವಿಷಯದ ಬಗ್ಗೆ ಜಗಳ. ನೋಡಿ ರಂಗನಾಥ್, ಇಮಿಡಿಯೇಟ್ ಆಗಿ ಆ ಅಂಜಲಿ ಫೋಟೋ ತಗೊಂಡು ಪೇಪರ್ ಆಫೀಸ್ಗೆ ಹೋಗಿ. ಈಕೆಗೂ ವಿಠಲ್ ರಾವ್ ಕುಟುಂಬಕ್ಕೂ ಏನಂದ್ರೇನು ಸಂಬಂಧ ಇಲ್ಲ. ಈಕೆ ಏನಾದ್ರು ನಿಮ್ ಹತ್ರ ಬಂದು ಒಡವೆ, ವಸ್ತ್ರ ಅಥವಾ ಹಣದ ಸಾಲ ಕೇಳಿದಲ್ಲಿ ದಯವಿಟ್ಟು ಕೊಡಬೇಡಿ ಅಂತ ಒಂದು ಸ್ಟೇಟ್ಮೆಂಟ್ ಹಾಕ್ಸಿ. ಅದಕ್ಕೆ ಮೇಡಮ್, ಆದ್ರೆ ಸಾರ್ವಜನಿಕರ ಹತ್ರ 1001 ರೂಪಾಯಿ ಕಲೆಕ್ಟ್ ಮಾಡಿದಿರಲ್ಲ, ಅದಕ್ಕೆ ಏನ್ ಮಾಡೋದು? ಯಾರ್ಯಾರು ಹಣ ಇನ್ವೆಸ್ಟ್ ಮಾಡಿದಾರೋ ಆ 1001 ರೂಪಾಯಿಗೆ ಸಮಾಜ ಸೇವಕಿ ಲಲಿತಾಂಬಳಿಂದ ಏನೇನು ಮೋಸ ಆಗೋದಿಲ್ಲ ಅಂತಾನು ಒಂದು ಸ್ಟೇಟ್ಮೆಂಟ್ ಹಾಕ್ಸಿ. ನನ್ ಫೋಟೋ ತಗೊಂಡ್ ಹೋಗಿ. ಆಯ್ತು ಮೇಡಮ್, ಬಾರೆ. ಅಯ್ಯೋ, ಏನಾಯ್ತು ರಂಗನಾಥ್? ಸಾಮಾನ್ಯವಾಗಿ ನನ್ನ ಜೇಬಲ್ಲಿ 500 ರೂಪಾಯಿ ಇಲ್ದೆ ಮನೆ ಹೊಸಲು ದಾಟೋನೆ ಅಲ್ಲ, ಆದ್ರೆ ಇವತ್ತೇ ದುಡ್ಡು ಮರ್ತ್ಬಿಟ್ನಲ್ಲ. ಇದರಲ್ಲೇ ತಾನೆ ಮನೆ, ಹೋಗ್ತಾ ತಗೊಂಡ್ ಹೋಗಿ. ರೇ ಎಲ್ರಿ ಆಕ್ಸಿಡೆಂಟು? ಎಷ್ಟು ಜನ ಬಿದ್ದಿದೆ? ಬರೀ 2. ಮಿನಿಮಮ್ 5 ಜನ ಬಿದ್ರೇನೆ ನಾವು ಪೇಪರ್ ಹಾಕೋದು. ರೇ ಇಡ್ರಿ ಫೋನು. ಸರ್, 1000 ರೂಪಾಯಿ ಕೊಟ್ರೆ 5 ವರ್ಷ ಬಿಟ್ಟು ಮದುವೆ ಮಾಡಿಸ್ಕೊಡ್ತೀವಿ ಅನ್ನೋ ಸ್ಕೀಮ್ ಬಗ್ಗೆ ಮಾತಾಡಕ್ಕೆ ಏನ್ ಬಂದ್ವಿ ನಾವು. ರೇ ನನಗೆ ಈಗಾಗಲೇ ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ. ಈ ಸ್ಕೀಮ್ಗೂ ನನಗೂ ಏನು ಸಂಬಂಧ ಇಲ್ಲ. ಸುಮ್ನೆ ನನ್ನ ತಲೆ ತಿನ್ಬೇಡಿ, ಎದ್ದೋಗಿ. ಆಗಲ್ಲ ಸಂಪಾದಕರೇ, ಈಗಾಗಲೇ ಈ ಸ್ಕೀಮ್ ಅಲ್ಲಿ ಬಹಳಷ್ಟು ಜನ ದುಡ್ಡು ಇನ್ವೆಸ್ಟ್ ಮಾಡಿದ್ದಾರೆ. ಅರ್ಜೆಂಟ್ ಆಗಿ ಮ್ಯಾಟ್ರು ಸಾಯಂಕಾಲಕ್ಕೆ ಹೋಗ್ಬೇಕು ಪೇಪರಿಗೆ. ನೀವು ತಲೆ ತಿಂತ ಕೂತ್ಕೊಳ್ಬೇಡಿ, ಅದೇನು ಅಂತ ಸರಿಯಾಗಿ ಹೇಳಿ. ನೋಡಿ ಸ್ವಾಮಿ, ಈ 2 ಕವರ್ ಅಲ್ಲಿ 2 ಫೋಟೋ ಇದೆ, 2 ಸ್ಟೇಟ್ಮೆಂಟ್ ಇದೆ. ಇದರಲ್ಲಿ ಮೋಸ ಮಾಡಿರೋ ಅಂಜಲಿ ಫೋಟೋ ಇದೆ, ಇದರಲ್ಲಿ ಸಮಾಜ ಸೇವಕಿ ಲಲಿತಾಂಬ ಅವರ ಫೋಟೋ ಇದೆ. ಡಾಕ್ಟರ್ ವಿಠಲ್ ರಾವ್ ಫ್ಯಾಮಿಲಿಗೂ ಈ ಅಂಜಲಿಗೂ ಏನು ಸಂಬಂಧ ಇಲ್ಲ ಅನ್ನೋ ವಿಷಯ ಇದರಲ್ಲಿದೆ. ನೀವು ಕೊಟ್ಟಿರೋ ದುಡ್ಡಿಗೆ ಮೋಸ ಇಲ್ಲ, ವಂಚನೆ ಇಲ್ಲ, ನಿಮ್ ದುಡ್ಡು ನಿಮ್ಗೆ ವಾಪಸ್ ಬರುತ್ತೆ ಅಂತ ನಮ್ಮ ಮೇಡಮ್ ಹೇಳಿರೋ ಸ್ಟೇಟ್ಮೆಂಟ್ ಇದರಲ್ಲಿದೆ. ತಗೊಳ್ಳಿ ಸರ್, ಇವೆರಡನ್ನ ನಾಳೆ ಪೇಪರ್ ನಲ್ಲೇ ಬರ್ಬೇಕು. ಲೇ ಜಮ್ಕಂಡೆ ಬರ, ಈ ಕವರ್ ನಲ್ಲಿ ಫೋಟೋ ಇದೆ, ಮ್ಯಾಟ್ರು ಇದೆ, ಹಾಗೆ ಇದನ್ನು ಪ್ರಿಂಟಿಗೆ ಕಳಿಸ್ಕೊಡು. ಲೋ ಏನೋ ಇದು ಕಂಪ್ಯೂಟರ್ ಮೇಲೆ ಇಷ್ಟೊಂದು ಡಸ್ಟ್ ಇದೆ. ನೀವು ರಿಸೆಪ್ಷನ್ ಅಲ್ಲಿ ದುಡ್ಡು ಕೊಟ್ಬಿಟ್ಟು ಹೋಗಿ. ಹಾ ಆಯ್ತು ಸರ್. ಏನಮ್ಮ ಮಳೆ ಜಾಸ್ತಿ ಆಯ್ತು ಅಂತ ಮೂತಿ ತಿರುಗಿಸ್ತಾ ಇದ್ಯಾ? ಏನು ಇಲ್ಲಿ ಗಂಟೆ ಬಂದಿದ್ದು? ಮೊದ್ಲು ಅದನ್ನ ಹೇಳಿ. ಸ್ವಲ್ಪ ತರಕಾರಿ ಬೇಕಾಗಿತ್ತು. ಸರಿ, ಏನ್ ಕೊಡ್ಲಿ? 1 kg ಬೆಂಡೆಕಾಯಿ ಕೊಡು. ಇನ್ನೇನ್ ಕೊಡ್ಲಿ? ಏನು ಬೇಕಾಗಿಲ್ಲ, ಅಷ್ಟು ಸಾಕು, ತಗೋ ದುಡ್ಡು. ತರಕಾರಿ ತೊಳಕ್ಕೆ 500 ರೂಪಾಯಿ ನೋಟ? ಇದು ಒರಿಜಿನಲ್ ಡೂಪ್ಲಿಕೇಟ್? ಏನ್ ಹೀಗ್ ಕೇಳ್ತಾ ಇದೀಯ ನೀನು? ಈಗ ತಾನೇ ನಮ್ಮ ಮೇಡಮ್ ATM ಇಂದ ಡ್ರಾ ಮಾಡ್ಕೊಂಡ್ ಬಂದಿರೋ ನೋಟ್ ಅದು. ಸಾಕ್ ಸಾಕ್, ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಯಾವ್ದು ನಮಗೆ ಗೊತ್ತಿಲ್ವಾ? ಈ ಲಲಿತಾಬನ್ ಬಗ್ಗೆ ಎಲ್ಲಾ ಪೇಪರ್ ಅಲ್ಲಿ ಬಂದಿದೆ. ಈ ವಿಷಯ ಹೀಗ್ ಹೇಳ್ತಾ ಇದ್ದಾಳೆ ಇವಳು. ಇರಿ ಮೇಡಮ್, ಅದೇನು ಅಂತ ಸರಿ. ಓಹೋ ನಮಸ್ಕಾರ, ನಾನು ಯಾರು ಅಂತ ಗೊತ್ತಾಯ್ತಲ್ಲ, ಸಮಾಜ ಸೇವಕಿ ಲಲಿತಾಂಬ. ನನ್ನ ನಂಬಿ ಪ್ಲೀಸ್ ಪ್ಲೀಸ್. ಜನಗಳ ಹತ್ರ 1000 ರೂಪಾಯಿ ಕಲೆಕ್ಷನ್ ಮಾಡಿ ನಾಮ ಹಾಕಿ ಪ್ಲೀಸ್ ನಂಬಿ ಪ್ಲೀಸ್ ನಂಬಿದ್ರೆ ಯಾರೇ ನಂಬ್ತಾರೆ ಈಗ? ಏನ್ ಹೇಳ್ತಿದ್ದೀರಾ ನೀವು? ವಿಶಾಲು, ಮೊದ್ಲು ಪೇಪರ್ ನೋಡ್ಬೇಕು. ನನಗೂ ಗೊತ್ತಾಗ್ತಾ ಇಲ್ಲ ವಿಶಾಲು. ಪೇಪರ್ ಸ್ವಲ್ಪ ಪೇಪರ್ ಕೊಡ್ತೀರಾ? ನೀವೇನ್ರಿ ಪೇಪರ್ ನಿಮ್ ಫೋಟೋ ಬಂದಿದೆ? ಅದಕ್ಕೆ ಕಣಪ್ಪ ಪೇಪರ್ ಕೇಳ್ತಾ ಇರೋದು. ಮೇಡಮ್, ನಿಮಗೂ ವಿಠಲ್ ರಾವ್ ಕುಟುಂಬಕ್ಕೂ ಯಾವ ಸಂಬಂಧ ಇಲ್ಲ ಅಂತ ಬಂದಿದೆ. ಇದು ಅಲ್ಲಿ ಪೇಪರ್ ನಿನ್ನೆದಾದ್ರೂ ಫೋಟೋ ನೋಡೋ ಎಷ್ಟು ಗರಿಗರಿಯಾಗಿದೆ. ನಾನ್ಸೆನ್ಸ್. ನಾವ್ ಈ ವಿಷಯ ಹೀಗ್ ಬಂದಿದೆ ಅಂತ ತಲೆ ಕೆಡಿಸ್ಕೊಳ್ತಾ ಇದ್ರೆ ಇವಳು ಫೋಟೋ ಅಂತೆ ಫೋಟೋ. ಇಲ್ಲಿ ಕೊಡಿಲಿ. ಏನತ್ಗೆ ಇದು? ನಿಮಗೂ ಅಣ್ಣಂಗೂ ಸಂಬಂಧ ಇಲ್ಲ ಅಂತ ಬಂದಿದೆಯಲ್ಲ, ಏನಿದ್ರ ಅರ್ಥ? ನಂಗೂ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟ ಹೋಗಿದೆ. ರಂಗನಾಥ್, ಹೇಗಾಯ್ತು ಇದೆಲ್ಲ? ಅಯ್ಯೋ ಮೇಡಮ್, ಬೇಕಾದ್ರೆ ವಿಶಾಲ್ ಅಂತ ಕೇಳಿ, ಸಪರೇಟ್ ಆಗಿ 2 ಕವರ್ ಅಲ್ಲಿ 2 ಫೋಟೋ 2 ಸ್ಟೇಟ್ಮೆಂಟ್ ಇಟ್ಟು ಸ್ಪಷ್ಟವಾಗಿ ವಿವರಿಸಿ ಹೇಳಿದ್ದೀನಿ. ಆದ್ರೂ ಇಷ್ಟೆಲ್ಲ ಕಿತಾಪತಿ ಆಗಿದೆ ಅಂದ್ರೆ ಇದರಲ್ಲಿ ಆ ಸಂಪಾದಕನ ಕೈವಾಡ ಏನೋ ಇರಬೇಕು. ಯಾರ್ ಕೈವಾಡನೋ ಏನೋ, ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ರಸ್ತೆನಲ್ಲಿ ತಲೆ ಎತ್ಕೊಂಡು ತಿರ್ಗಾಡೋಕ್ ಆಗ್ತಿಲ್ಲ. ನೆನ್ನೆ ನಾರಪ್ಪಲ್ಲಿ ರಸ್ತೆನಲ್ಲಿ ಹೋಗ್ತಿರುವಾಗ ಏನಾಯ್ತು ಗೊತ್ತಾ? ಏನಾಯ್ತು? ಎಲ್ರು ಜೇಡ ಕಟ್ಟಿರೋ ಮೂಲೆ ನೋಡಿ. ನಮಸ್ಕಾರ. ಅಲ್ರಿ, ಎಷ್ಟು ಪಕ್ಷಗಳನ್ನ ನೀವು ಬದಲಾವಣೆ ಮಾಡ್ತೀರಾ?
ನನ್ಗಂತೂ ಅರ್ಥವೇ ಆಗ್ಲಿಲ್ಲ. ವಿಠಲ್ ರಾವ್ ಮನೇಲಿದ್ರೆ ಈಗ ಆ ಪಕ್ಷ ಬಿಟ್ಟು ಬೇರೆ ಕಡೆ ಬಂದಿದ್ದೀರಾ. ಜೊತೆಗೆ ವಿಠಲ್ ರಾವ್ ಮನೆಗೂ ನನ್ಗೂ ಏನೇನು ಸಂಬಂಧ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ. ಅಯ್ಯೋ ಇಲ್ಲ ಇಲ್ಲ, ಆ ತರ ಏನೂ ಇಲ್ಲ. ದಯವಿಟ್ಟು ನನ್ನ ನಂಬಿ. ಪತ್ರಿಕೆಯಲ್ಲಿ ತಪ್ಪಾಗಿ ಪ್ರಿಂಟ್ ಆಗಿದೆ. ನಾನು ಯಾವತ್ತಿದ್ರು ಡಾಕ್ಟರ್ ವಿಠಲ್ ರಾವ್ ಅವರ ಧರ್ಮಪತ್ನಿನೇ. ಮೇಡಮ್, ಯಾರ ಹತ್ರ ಬೊಗಳೆ ಬಿಡ್ತಾ ಇದ್ದೀರಾ? ವಿಠಲ್ ರಾವ್ ಫ್ಯಾಮಿಲಿಗೂ ನಮಗೂ ಏನೇನು ಸಂಬಂಧ ಇಲ್ಲ ಅಂತ ಹೇಳಿಕೆ ಕೊಟ್ಟು ಏನೇನೋ ಮಾತಾಡ್ತಾ ಇದ್ದೀರಾ. ರಾಜಕಾರಣಿ ಅಂದ್ಮೇಲೆ ಒಂದ್ ಮಾತಿರ್ಬೇಕು, ಒಂದ್ ದೃಷ್ಟಿ ಇರ್ಬೇಕು, ಒಂದ್ ಎಥಿಕ್ಸ್ ಇರ್ಬೇಕು. ಅದನ್ ಬಿಟ್ಟು ನೀವೀಗ ಬದಲಾವಣೆ ಮಾಡ್ತಾ ಇದ್ರೆ ಅರ್ಥನೇ ಇಲ್ಲ. ಆಂಟಿ, ಇಷ್ಟಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀರಾ? ನೀವು ಜನಸೇವೆ ಮಾಡ್ಬೇಕು ಅಂತ ಹೊರಟಾಗ ಜನ ಉಗಿಯೋದಿದ್ದೇ ಇರುತ್ತೆ. ರಂಗನಾಥ್, ಈಗ ಆಗಿರೋ ಎಡವಟ್ಟನ್ನ ಸರಿ ಮಾಡೋದಕ್ಕೆ ನೀವೇನಾದ್ರೂ ಒಂದು ಸೂಪರ್ ಸುಪ್ರೀಂ ಐಡಿಯಾ ಕೊಡ್ಲೇಬೇಕು. ಆದ್ರೆ ಜಸ್ಟ್ 2,500 ರೂಪಾಯಿ ಮಾತ್ರ ಕೊಡಲ್ಲ.